ತಪ್ಪದು. ಅದು ಯಾವುದೇ ಕಾರಣಕ್ಕೂ ಅದನ್ನು ಮಾಡಬಾರ್ದಿತ್ತು. ಅದನ್ನು ನಾವು ವಿರೋಧ ಮಾಡ್ತೀವಿ. ಅದೇ ರೀತಿಯಲ್ಲಿ ಹಿಂದೂ ಮುಸ್ಲಿಮ್ಮು ಒಂದಾಗಿ ಶಾಂತಿಯುತವಾಗಿ ಬದುಕಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೊರತು ಧರ್ಮಸ್ಥಳಕ್ಕೆ ಹೊಂಡ ತೋಡ್ತಿದ್ರು ಎಲ್ಲ ಆಗ್ತಿತ್ತು. ಕಡೆ ಅಂತಕ್ಕೆ ಇನ್ನೇನೋ ಮುಗಿತಾ ಬಂತು, ನನ್ನ ಮಕ್ಳು ಬಂಡವಾಳ ಬಯಲಾಯ್ತು ಅನ್ನೋ ಹಂತಕ್ಕೆ ಬಂದಾಗ ಶುರು ಮಾಡ್ಕೊತೀರಿ ಧರ್ಮಸ್ಥಳ ಚಲೋ ಅಂತ ಧರ್ಮಸ್ಥಳವಾಗಿ ಪರವಾಗಿ ನಿಂತ್ಕೋತೀವಿ ಅಂತ ಶುರು ಮಾಡ್ಕೊಂಡ್ರಿ. ಧರ್ಮಸ್ಥಳಕ್ಕೆ ಹೋಗ್ತೀರಾ, ಅಲ್ಲಿ ಸಮಾವೇಶ ಮಾಡ್ತೀರಾ, ವಾಚಾಮಗೋಚರವಾಗಿ ಕಾಂಗ್ರೆಸ್ಗೆ ಬೈತಿದ್ದೀರಿ. ಬುರುಡೆಗೆ ಹಂಗನ್ ಬೈರಿ ಸರ್, ಕಾಂಗ್ರೆಸ್ನವ್ರು ನಾವೇನು ಪಾಪ ಮಾಡಿದ್ವಿ, ನಮ್ಗೆ ಯಾಕೆ ವಾಚಾಮಗೋಚರವಾಗಿ ಬೈತಿದ್ದೀರಿ? ನೋಡಿ, ಅವರು ಕಾಂಗ್ರೆಸ್ಸನ್ನು ಯಾಕೆ ಇದರಲ್ಲಿ ತರ್ತೀರಾ ಅಂತೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ. ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತು. ಇವತ್ತು ದೇಶ ಪ್ರಪಂಚದಲ್ಲೆಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಏನೇನು ಕೆಟ್ಟ ಭಾವನೆ ಬರಬೇಕೋ ಎಲ್ಲ ಬಂದ್ಬಿಟ್ಟಿದೆ. ನೋಡೋರೆಲ್ಲ ನೋಡ್ಬಿಟ್ಟಿದ್ದಾರೆ. ಈಗ ಇನ್ನೂ ಗುಂಡಿ ಅಗದು ಎಲ್ಲ ನೋಡ್ತಾ ಇದ್ದಾರೆ. ಅವಾಗ ನೋಡಿದವ್ರು ಎಷ್ಟು ಜನ ಇದನ್ನು ವಾಪಸ್ ನೋಡ್ತಾರೋ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಮಸಿ ಅಂತೂ ಬೆಳೆದ್ಬಿಟ್ಟಿದೆ. ಈಗ ಇದೆಲ್ಲ ಮಾಡೋದ್ರಿಂದ ಆ ಧರ್ಮಸ್ಥಳಕ್ಕೆ ಅಂಟಿರೋ ಶಾಪನ 100% ತೆಗಿತೀರಾ? ನೀವು ಯಾವ ನಿರ್ಮಾ ಸೋಪ್ ಹಾಕಿದ್ರೂ ಬರಲ್ಲ, ಯಾವ ಸೋಪ್ ಹಾಕಿದ್ರೂ ಬರಲ್ಲ. ಅಂಟಿಸೋದಂತೂ ಅಂಟಿಸ್ಬಿಟ್ಟಿದ್ದೀರ. ಅವಶ್ಯಕತೆ ಇತ್ತಾ? ಅಲ್ಲ, ಈ SIT ತನಿಖೆ ಕೊಡೋಕ್ಕೆ ಮುಂಚೆ ಒಂದು ಸರಿ ಆ ಬುರುಡೆ ಅವನು ಯಾರು, ಅಲ್ಲ ಅವನ ಬುರುಡೆನ ಯಾರು ಅಂತ ಒಂದು ಸರಿ ಚೆಕ್ ಮಾಡಿಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ. ಈಗ ನೀನೇ ಹೋಗ್ತೀಯಾ ಅಂತ ಇಟ್ಕೊ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 100 ಜನದ ಕೊಲೆ ಔಟಿದೆ ಅಂತ ಹೇಳಿ ಹೋಗಿ ಮುಖ್ಯಮಂತ್ರಿಗೆ ಮನವಿ ಕೊಡ್ತೀಯ, 100 ಜನದ ಕೊಲೆ ಆಗಿದೆ ಅಂತ. CM ಎತ್ತಿ SIT ಕೊಟ್ಬಿಡ್ತಾರೆ. ಫಸ್ಟ್ ನೋಡ್ತಾರೆ ಅಲ್ಲಿ ಏನು ಆಗಿದೆಯಾ ಇಲ್ಲ, ನೀನು ಹೇಳ್ತೀಯಲ್ಲ, ನೀನು ಯಾರು, ನಿನ್ನ ಪೂರ್ವಾಪರ ಏನು, ನಿನ್ನ ಬುರುಡೇನಾ ನಿಜನಾ ಅಂತ ನೋಡಿ ಆಮೇಲೆ ಮಾಡೋದೆಲ್ಲನೂ ಕೂಡ. ಪ್ರಶ್ನೆ ಈ ಕಡೆ, ಮೈಕ್ ಈ ಕಡೆ ಇದೆ, ಪ್ರಶ್ನೆ ಸರ್ ನಮಸ್ತೆ. ಇದು 2 ವರ್ಷದ ಹಿಂದೆ ನೀವು ಹೇಳಿದ್ರಿ ಈಗ ಕೇರಳಗೆ ಯಾಕೆ ಹೋಗಬೇಕು, ನಾವು ತಮಿಳ್ನಾಡಿಗೆ ಯಾಕೆ ಹೋಗಬೇಕು ಅಂತ. ನಿಜ. ಬಟ್ 2 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದು ಹೊಸದ್ರಲ್ಲಿ ತಮಿಳ್ನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಒಂದು ಹೇಳಿಕೆ ಕೊಡ್ತಾರೆ, ವಿ ವಿಲ್ ಎರಾಡಿಕೇಟ್ ಸನಾತನ ಧರ್ಮ ಅಂತ. ಅವ್ರಿಗೂ ಇದಕ್ಕೂ ಏನಾರ ಈ ಷಡ್ಯಂತ್ರಕ್ಕೂ ಒಂದು ಲಿಂಕ್ ಇದೆಯಾ ಸರ್? ನಿಮ್ಗೆ ಏನು ಅನ್ಸುತ್ತೆ ಸರ್? ನೋಡಿ, ಭಾರತ ದೇಶದಲ್ಲಿ ಹಿಂದೂ ಧರ್ಮ ಇದೆಯಲ್ಲ, ಈ ಹಿಂದೂ ಧರ್ಮ, ಈ ದೇವರುಗಳನ್ನು ಪೂಜೆ ಮಾಡ್ತಿರಲ್ಲ ನೀವು, ಇದು ಹೋಗ್ಬೇಕು, ಮತಾಂತರ ಆಗ್ಬೇಕೆಲ್ಲರೂ ಕೂಡ. ಈಗ ಮತಾಂತರ ನಡೀತಾ ಇದೆ, ನೋಡ್ತಾ ಇದ್ದೀರಿ ನಾವು. ಮತಾಂತರಗಳಾಗಬೇಕು. ಬ್ರಿಟಿಷರದು ಅದೇ ಇದ್ದಿದ್ದು. ಹಿಂದೆ ಬಾಬರ್ ದಾಳಿ ಮಾಡಿದ್ನಲ್ಲ, ಗಜ್ನಿ ಮೊಹಮ್ಮದ್ ದಾಳಿ, ಎಲ್ಲರದು ಅದೇ ಇಂಟೆನ್ಷನ್ ಇದ್ದಿದ್ದು. ಮತಾಂತರ ಆಗಬೇಕು ಅಂದ್ರೆ ನೀವೇರ್ನ ತಿರುಪತಿ ಸರಿ ಇಲ್ಲ, ವೆಂಕಟೇಶ್ವರ, ಧರ್ಮಸ್ಥಳ ಸರಿ ಇಲ್ಲ, ಅಯ್ಯಪ್ಪ ಸ್ವಾಮಿ ಸರಿ ಇಲ್ಲ, ರಾಮ ಸರಿ ಇಲ್ಲ, ಕೃಷ್ಣ ಸರಿ ಇಲ್ಲ. ನೀವು ಅದನ್ನು ಜನಕ್ಕೆ ಹೇಳಿದ್ಮೇಲೆ ಈ ಬಡವರು ಇರ್ತಾರಲ್ಲ, ಆ ಬಡವರಿಗೆ ಅನ್ಸಕ್ಕೆ ಶುರು ಆಗ್ತದೆ, ಈ ದೇವರುಗಳೆಲ್ಲ ಸರಿ ಇಲ್ಲ, ಬೇರೆ ದೇವರುಗಳೇ ಸರಿ. ಇದರ ಮೂಲ ಉದ್ದೇಶ ಅದೇ. ನೀವು ಹೇಳಿದ್ರಲ್ಲ ಸ್ಟಾಲಿನ್, ಅವ್ರ ಪಕ್ಕ ಅದೇ ಸಿಸ್ಟಮಲ್ಲಿ ಇರೋವಂಥವ್ರು. ಈ ಧರ್ಮ ಹೋಗಬೇಕು, ಎಲ್ಲ ಮತಾಂತರ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಈ ಟೂಲ್ ಕಿಟ್ ಅಂತ ಹೇಳ್ತಿರಲ್ಲ, ಇದೇ ಮೇಯ್ನ್ ಟೂಲ್ ಕಿಟ್. ಇದರಿಂದ ಧರ್ಮಸ್ಥಳದಿಂದ ಇರೋವಂಥದ್ದು, ಎಲ್ಲದಿಂದ ಇರೋದು. ಈ ಟೂಲ್ ಕಿಟ್ ಏನು ಅಂತ ಹೇಳಿದ್ರೆ, ಇದು ಪವಿತ್ರ ಬೇರೆ ಕಡೆ ಇದೆ ಅಂತ ಹೇಳೋ ಅಂತ ಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಇವೇನು ಸಣ್ಣವರಲ್ಲ, ಬಹಳ ದೊಡ್ಡವರು ಇದ್ದಾರೆ. ಇದಕ್ಕೆ ಸಾವಿರಾರು ಕೋಟಿ ಫಂಡಿಂಗ್ ಬರ್ತದೆ. ಆದ್ರೆ ಅಶೋಕ್ ಅವರೇ, ಸೌಜನ್ಯ ಹೋರಾಟಗಾರರಲ್ಲಿ ಹಿಂದೂಗಳನ್ನ ಹೊರತುಪಡಿಸಿ ಯಾರೂ ಇಲ್ಲ. ತಿಮರೋಡಿ ಅವರು, ಮಟ್ಟಣ್ಣನವರವರು ನಿಮ್ಮದೇ ಪಕ್ಷ, ನಿಮ್ಮದೇ ಐಡಿಯಾಲಜಿಕಲ್ ಪಾರ್ಟ್ನರ್ RSS ಜೊತೆಯಲ್ಲಿ ಗುರುತಿಸ್ಕೊಂಡವರು. ಈಗ ಆರೋಪ ಮಾಡಿದ್ರಲ್ಲಿ ವಿಡಿಯೋ ಮಾಡಿದ ಸಮೀರಾ ಒಬ್ಬನ ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಹಿಂದೂಗಳೇ. ಅಲ್ಲಿ ಹತ್ಯೆಯಾಗಿದೆ ಅಂತ ಆರೋಪ ಮಾಡ್ತಿರೋದು ಕೂಡ ಹಿಂದೂ ಹೆಣ್ಮಕ್ಳದ್ದೇನೆ. ಇಲ್ಲೆಲ್ಲಿ ಮತಾಂತರ ಬರುತ್ತೆ, ಇಲ್ಲೆಲ್ಲಿ ಧರ್ಮದ ವಿಚಾರ ಬರುತ್ತೆ. ಆಗ್ತಿರೋದು ಹಿಂದೂಗಳ ಮೇಲೆ ದೌರ್ಜನ್ಯ, ಧ್ವನಿ ಎತ್ತುತ್ತಾ ಇರೋದು ಕೂಡ ಹಿಂದೂಗಳೇ. ಕಿತ್ತೂರು ಚೆನ್ನಮ್ಮನ ಹಿಡ್ಕೊಟ್ಟವ್ರು ಯಾರು? ಹಿಂದೂಗಳೇ. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು? ಹಿಂದೂಗಳೇ. ನಾವು ಅಲ್ಲಿ ಅದೇ ಪ್ರಶ್ನೆ, ಇಲ್ಲಿ ನಮ್ಮ ವಿರುದ್ಧ ಮಾತಾಡ್ತಾ ಇರೋರು ಯಾರು? ಅವರೇ ಹಿಂದೂಗಳೇ ಮಾತಾಡ್ತಾ ಇರೋದು. ನಮಸ್ತೆ ಸರ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇದರಿಂದ ಇರೋಂಥ ಭಾವನೆಗಳನ್ನು ನೋಡಬೇಕು. ನೀವು ಇವತ್ತಿನ ಪ್ರಶ್ನೆ ಅಲ್ಲ ಇದು, ನೀವು 100 ವರ್ಷದ ಇತಿಹಾಸ ನೋಡ್ಕೊಂಡು ಬನ್ನಿ. ಭಾರತದ ಇತಿಹಾಸ. ಭಾರತ ಎಂದಾದ್ರೂ ಪರಕೀಯರ ಮೇಲೆ ಯಾವತ್ತೂ ದಾಳಿ ಮಾಡಿಲ್ಲ.
ಹಿಂದೂಗಳು ಯಾವತ್ತು ಮತಾಂತರ ಮಾಡೇ ಇಲ್ಲ. ಆಗ್ತಾ ಇರೋದೇನಿಲ್ಲಿ ಮತಾಂತರ? ಇದು ಈ ಪ್ರಶ್ನೆ ಉತ್ತರವನ್ನ ಯಾವತ್ತು ಹಿಂದೂಗಳು ಕಂಡುಕೊಂತಾರೋ ಅವತ್ತೇ ಈ ದೇಶ ಉದ್ಧಾರ ಆಗೋದು. ಇಲ್ಲ ಅಂದ್ರೆ ಅದುವರೆಗೂ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ತೆ ಸರ್. ಇಲ್ಲ, ಕಾಂಗ್ರೆಸ್ಸಿನ ನಮ್ಮ ಸ್ನೇಹಿತರು ಕೇಳಿದ್ರು ಸೌಜನ್ಯ ಕೇಸ್ ಬಗ್ಗೆ, ಯಾಕೆ ಧರ್ಮಸ್ಥಳ ಅಂತ ಹೆಸರಿಡ್ತೀರಾ ಅಂತ. ಆ್ಯಕ್ಚುಲಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದು ಬೆಳ್ತಂಗಡಿ ಅಥವಾ ಹುಜರೆ ವ್ಯಾಪ್ತಿಗೆ ಬರುತ್ತೆ, ಆಯಿತಾ. ಅವ್ರ ಉದ್ದೇಶ ಷಡ್ಯಂತ್ರ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶ ಇರೋದ್ರಿಂದ ಮಟ್ಟಣ್ಣನವರು, ಗಿರೀಶ್ ತಿಮ್ಮರೋಡಿಯವರು, ಸಮೀರು ಸೇರುವಂಥ ದೊಡ್ಡ ಷಡ್ಯಂತ್ರದ ಕಾರಣ ಧರ್ಮಸ್ಥಳದ ಹೆಸರು ತಗೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶ ಇರೋದ್ರಿಂದ ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಮೇಡಮ್, ಈ ಧರ್ಮಸ್ಥಳ ಸೌಜನ್ಯ ಹೋರಾಟಗಾರರಾದ ಮಟ್ಟಣ್ಣನವರವರು ಹಾಗೆ ತಿಮ್ಮರೋಡಿ ಅವರು ಅಣ್ಣಪ್ಪ ಸ್ವಾಮಿಗೆ ನಮ್ಗಿಂತ ದೊಡ್ಡ ಭಕ್ತರಿಲ್ಲ ಅಂತ ಹೇಳ್ತಾರೆ. ಭಕ್ತಿ ಬೇರೆ ಸರ್, ಉದ್ದೇಶ ಏನಿದೆ? ಮುಖ್ಯವಾಗಿ ಅವರಿಗೆ ಧರ್ಮಾಧಿಕಾರಿಗೆ ಇಂಡೈರೆಕ್ಟ್ ಆಗಿ ಧರ್ಮಸ್ಥಳದ ಹೆಸರಲ್ಲಿ ಉನ್ನಾರ ಮಾಡಬೇಕು ಅನ್ನೋದ್ರಿಂದಾನೇ ಇದನ್ನ ಮಾಡಿದ್ದಾರೆ. ಅದೇ ತಿಮ್ರೋಡಿ ಅವ್ರು ಹೇಳ್ತಾರೆ, ಧರ್ಮಸ್ಥಳ ದೇವಸ್ಥಾನ JCB ತಗೊಂಡು ಹೊಡೆದಾಕ್ತೀರಿ, ನಾನು ಯಾವ ದೇವ್ರನ್ನೂ ನಂಬೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಕಮ್ಯುನಿಸ್ಟ್ ಮೈಂಡ್ ಮೇಡಮ್. ಅವ್ರಿಗೇನು ಫಂಡಿಂಗ್ ಆಗ್ತಿದೆ. ಬಟ್ ಅವ್ರು RSS ನವರು ಸರ್. RSS ಅಲ್ಲಿ ಇದ್ರು, ಇವಾಗಿಲ್ಲ. ಬದಲಾಗ್ಬೋದು ಮನುಷ್ಯ, ಏನು ಅಲ್ಲ. ಅವ್ನು ಒಂದ್ ನಿಮಿಷ, ಜನ್ಮತಃ RSS ಅವರೆಲ್ಲ ಬಂದ್ರು ಹೋದ್ರು. BJPಯಲ್ಲಿ ಗಿರೀಶ್ ಅವರು ಟಿಕೆಟ್ ಕೊಟ್ಟಿದ್ವಿ, ಅವ್ರೇನು ನಮ್ಮ ಜೊತೆಗಿದ್ದಾರೆ ಅಂತ ಹೋದ್ರು. ಹಂಗನ್ಬಿಟ್ಟು ಪರ್ಮನೆಂಟ್ BJPಲಿ ಇರಬೇಕು, RSS ಇಲ್ಲಿ ಇರ್ಬೇಕಂತಿಲ್ಲ. ಈ ರಾಜ್ಯ ಸರ್ಕಾರ ಎಡಪಂಥೀಯರ ಒತ್ತಡಕ್ಕೆ ಮಣಿದು ಧರ್ಮಸ್ಥಳ ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ಮುಂದುವರೆದ ಭಾಗವಾಗಿ ಬಿಜೆಪಿಗರು ಬರೀ ಗಾಳಿಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಿದ್ದೀರಿ ಅನ್ನೋ ಆರೋಪ. ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ತರ್ತಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು. ನಿಮ್ಮ ಹತ್ರ ದಾಖಲೆ ಇದ್ರೆ ಕಂಪ್ಲೇಂಟ್ ಕೊಡೋದಿಲ್ಲ. ಹಾಗೆ ಇದರಲ್ಲಿ ಫಂಡಿಂಗ್ ಆಗಿದೆ, ಫಾರಿನ್ ಫಂಡಿಂಗು ಇತ್ಯಾದಿ ಕೇವಲ ಬಾಯಿ ಮಾತಿನಲ್ಲಿ ಇರುತ್ತೆ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಇಲ್ಲ. ಬರೀ ಗಾಳಿಲಿ ಗುಂಡು ಹೊಡೆಯೋ ಕೆಲಸ ಆಗಿದೆ ಬಿಜೆಪಿ. ಅದು ನಿಜವಾಗ್ಲೂ ಲೆಫ್ಟ್ ಐಡಿಯಾಲಜಿನೋ ಅಥವಾ ದೊಡ್ಡ ಷಡ್ಯಂತ್ರನೋ ಇರೋದ್ರ ಬಗ್ಗೆ ದಾಖಲೆಗಳಿದ್ರೆ, ಸಾಕ್ಷಿ ಇದ್ರೆ ಯಾಕೆ ಕಾನೂನಾತ್ಮಕವಾಗಿ ಇದಂತೆ ಕೈಗೆತ್ಕೊಳ್ತಿಲ್ಲ ಬಿಜೆಪಿ ಅನ್ನೋ ಆರೋಪ. ಈ ಜನಾರ್ದನ್ ರೆಡ್ಡಿ ಹೇಳಿದಾರಲ್ಲ, ನಾನು ಎದುರಿಸ್ತೀನಿ ಕೋರ್ಟಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಬರೀ ಆರೋಪ ಮಾಡಿದಷ್ಟೇ. ಕೊಡ್ತಾರೆ, ಕೋರ್ಟಿಗೆ ದಾಖಲೆ ಕೊಡಬೇಕು, ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಇದಕ್ಕಿಂತ ಇನ್ನೂ ಹೆಚ್ಚು ದಾಖಲೆಗಳನ್ನು ಈಗ SITಗೆ ಯಾಕೆ ಕೊಟ್ರಿ ನೀವು? ತನಿಖೆ ಆಗಲಿ ಅಂತ ಕೊಟ್ರಿ, ಬುರ್ಡೆ ಸಿಗ್ತೈತೆ ಅಂತ ಕೊಟ್ರಿ. ಅವ್ರು ಹೇಳಿದ್ರು, ಯಾರೋ ನಮ್ಮ ಕಾಂಗ್ರೆಸ್ ಅವರು ಯಾಕೆ ಇದನ್ನು ಟಾರ್ಗೆಟ್ ಮಾಡ್ತೀರಿ ಅಂತ ನನ್ನ ಸ್ನೇಹಿತ ಹೇಳ್ದ. ಅಕಸ್ಮಾತ್ ಏನಾನ ಬುರುಡೆಗಳು ಸಿಕ್ಬಿಟ್ಟಿದ್ರೆ ಧರ್ಮಸ್ಥಳದ ಗತಿ ಏನಾಗಿರೋದು ಹೇಳಿ? ಪಕ್ಕಾ ಮಾಡ್ಬಿಡಾರ ಧರ್ಮಸ್ಥಳನ ತೆಗೆದು ಸರ್ಕಾರಕ್ಕೆ ಸೇರ್ಸ್ಕೊಂಬಿಡೋರು ಅಷ್ಟೇ. ಮಂಜುನಾಥನ ದಯದಿಂದ ಅಲ್ಲಿ ಯಾವುದೇ ಈ ತರದ ಐತಿಹ್ಯ ಘಟನೆ ಆಗಿರಲಿಲ್ಲ.